ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಸ್ಪೆಷಲ್ ಆಗಿರುತ್ತೆ. ಇವತ್ತಿನ ಪೂಜೆ ಹೇಗಾಯಿತು ಏನು ಅಂತ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗಿದ್ರೆ ಬನ್ನಿ, ನಾನು ಹೇಗೆ ಪೂಜೆ ಮಾಡಿದೆ, ಯಾವ ರೀತಿ ಇತ್ತು ನಮ್ಮ ಶಿವರಾತ್ರಿ ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಳ್ಯದೆಲೆ ತೊಗೊಂಡಿದ್ದೀವಿ, ಒಂದು 5 ರೂಪಾಯಿಗೆ ತೊಗೊಂಡು ಬಂದಿದ್ದು, ಬಟ್ ಎಲೆ ಏನು ಅಷ್ಟು ಚೆನ್ನಾಗಿಲ್ಲ. ಹಾಗೆ ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ಗರ್ಕೆ ತೊಗೊಂಡಿದ್ದೀನಿ, ಬಿಲ್ವ ಪತ್ರೆ. ಶಿವನಿಗೆ ಬಿಲ್ವ ಪತ್ರೆ ಅಂದರೆ ತುಂಬ ಇಷ್ಟ. ಬಿಲ್ವ ಪತ್ರೆ ಇಲ್ಲದೆ ಪೂಜೆನೇ ಆಗೋದಿಲ್ಲ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುದ್ಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಬಿಲ್ವ ಪತ್ರೆ ಇಲ್ಲದೆ ಪೂಜೆನೇ ಆಗಲ್ಲ ಅಂತ ಹೇಳಿದೆ. ನಾವೇನಾದರೂ ಕೋರಿಕೆ ಈಡೇರಿಸ್ಕೋಬೇಕು ಅಂದರೆ ಬಿಲ್ವ ಪತ್ರೆ ದೇವ್ರಿಗೆ ಅರ್ಪಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಬಿಲ್ವ ಪತ್ರೆನೇ ಇಟ್ಟು ಯಾಕೆ ಶಿವಪ್ಪನ ಪೂಜೆ ಮಾಡಬೇಕು ಅಂತಂದರೆ, ಶಿವನ 3 ಕಣ್ಣು ಪ್ರತಿನಿಧಿಸುತ್ತೆ ಈ ಎಲೆಗಳು. ಹಾಗೆ ಪಾರ್ವತಿ ಬೆವರ ಹನಿಯಿಂದ ಹುಟ್ಟಿರೋ ಮರ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಶಿವನಿಗೆ ಬಿಲ್ವಪತ್ರೆ ಅಂದರೆ ತುಂಬ ಇಷ್ಟ ಅಂತೆ. ಸೊ ಆ ಪೂಜೆ ಮಾಡುವಾಗ ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ 3 ಜನ್ಮದ ಪಾಪ ಕಳ್ಕೊಳ್ಬೋದು, ನಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಬೋದು. ಅದಕ್ಕಾಗಿ ಬಿಲ್ವಪತ್ರೆನ ಯೂಸ್ ಮಾಡುವಂಥದ್ದು. ಸೊ ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಾಯಿತು. ಹಾಗೆ ಇಲ್ಲಿ ಬಿಲ್ವಪತ್ರೆಯಿಂದ ಹಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆ ಏನೇನು ಸಾಮಾನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ದೇವ್ರಿಗೆ ಹಣ್ಣು ಕಾಯಿ ಇಟ್ಟಾಗಿದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಶಾನು ಶ್ಲೋಕ ಹೇಳ್ಕೊಂಡು ಪೂಜೆ ಮಾಡ್ತಾನೆ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುಲಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೈ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇವತ್ತು ನಮ್ಮ ಮನೆಯಲ್ಲಿ ಬ್ರಂಚ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎರಡೂ ಸೇರಿಸಿ ರೆಡಿ ಮಾಡ್ತಾ ಇರೋವಂಥದ್ದು. ಚಿತ್ರಾನ್ನ ಮತ್ತು ಮೊಸರನ್ನ. ಪೂಜೆ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಬಂದು 12:30 ಆಗಿದೆ. ಹಾಗಾಗಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎರಡೂ ಸೇರಿಸಿ ಇವಾಗಲೇ ಮಾಡ್ಕೊಳ್ಳೋಣ ಅಂತ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮೊಸರನ್ನ ಜೊತೆ ಹಂಚ್ಕೊಳ್ಳೋದಕ್ಕೆ ಮದ್ದೂರೊಡೆ ಸರ್ವ್ ಮಾಡ್ತಾ ಇದ್ದೀನಿ. ಮದ್ದೂರೊಡೆ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಸಿಗುತ್ತೆ. ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಹ್ಯಾಪಿ ಶಿವರಾತ್ರಿ. ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀವಿ. ಸೊ ಪೂಜೆ ಸಿಂಪಲ್ಲಾಗಿ ಆಯಿತು. ಇವಾಗ ರೆಡಿಯಾಗಿದ್ದೀವಿ. ಟೈಮ್ ಬಂದು 7 o'clock ಆಗಿದೆ. ಹೊರಗಡೆ ಹೋಗೋಣ ಅಂತ ಟೆಂಪಲ್ಗೆ ಹೋಗಬೇಕು. ಸೊ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಎಲ್ಲಾದರೂ ಹತ್ರ ಇರೋವಂಥ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು. ಸೊ ಸಾಯಂಕಾಲ ಹೋಗೋಣ ಅಂದ್ಕೊಂಡು ಸ್ವಲ್ಪ ಬಿಸಿಲು ಅನಿಸ್ಬಿಡ್ತು. ಅದಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಲೇಟ್ ಆಯಿತು. ಇನ್ಮೇಲೆ ಆ್ಯಕ್ಚುಲಿ ಕ್ರೌಡಿಂಗ್ ಜಾಸ್ತಿ ಆಗೋದು. ಸೊ ಇವಾಗ ಹೋಗೋಣ ಬನ್ನಿ.
ಫ್ರೆಂಡ್ಸ್, ಪ್ರಸಾದಕ್ಕೆ ಅಂತ ನಮಗಿಲ್ಲಿ ಹಾಟ್ ಬಾದಾಮಿ ಮಿಲ್ಕ್ ಸಿಕ್ಕಿದೆ ಆ್ಯಂಡ್ ಫ್ರೂಟ್ಸ್ ಬೌಲ್ ಸಿಕ್ಕಿದೆ. ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಬಂದ್ವಿ. ಹೊರಟಾಗ 7 ಗಂಟೆ ಆಗಿತ್ತು, ಮನೆಗೆ ಬರೋಷ್ಟರೊಳಗೆ 9 ಗಂಟೆ. 2 hours ದೇವಸ್ಥಾನ ಸುತ್ತಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಆಗೋಯ್ತು. ಇವಾಗ ಡಿನ್ನರ್ ರೆಡಿ ಮಾಡಬೇಕು. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಸೇರಿಸಿ ಬ್ರಂಚ್ ಆಗಿತ್ತು. ಸೊ ಇವಾಗ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಯೂಶ್ವಲಿ ಶಿವರಾತ್ರಿಲಿ ಏನು ಮಾಡ್ತಾರೆ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ರೆಡಿ ಮಾಡ್ತಾರೆ. ಸೊ ಅದಕ್ಕೆ ಈಸಿಯಾಗಿ ಆಗೋದು, ಬೇಗ ಆಗೋದು ಮತ್ತು ಟೇಸ್ಟಿಯಾಗಿ ಅನಿಸೋದು ಉಪ್ಪಿಟ್ಟು. ಸೊ ನಾನು ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವೇನು ಉಪವಾಸ ಇರೋದಿಲ್ಲ, ಯಾವಾಗಲೂ ಅಷ್ಟೇ. ಪೂಜೆ ಆಗೋ ತನಕ ಊಟ ಮಾಡೋದಿಲ್ಲ, ಆಮೇಲೆ ನಾರ್ಮಲಾಗಿ ಊಟ ಮಾಡ್ತೀವಿ. ಸೊ ಇವಾಗ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿನ್ನಬೇಕು. ಮತ್ತು ನಾಳೆ ನಾರ್ಮಲ್ ಡೇಸ್ ಮತ್ತು ಈಶಾಂಗ್ ಸ್ಕೂಲ್ ಶುರುವಾಗುತ್ತೆ. ಅಷ್ಟೊತ್ತಿಗೆ ಎದ್ದೇಳು, ಬಾಕ್ಸ್ ರೆಡಿ ಮಾಡು, ಮತ್ತು ಅರುಣ್ ಆಫೀಸ್ಗೆ ಹೋಗ್ತಾರೆ, ಎಲ್ಲ ರೆಡಿ ಮಾಡಿ ಕಳಿಸು, ಅದೇ ರೊಟೀನ್. ಇವತ್ತು ಒಂದಿನ ರೆಸ್ಟ್ ಸಿಕ್ಕಿತ್ತು, ಹಬ್ಬ ಮಾಡಿದ್ವಿ. ಸಿಂಪಲಾಗೆ ಹಬ್ಬ ಮಾಡಿದ್ದು. ಶಿವರಾತ್ರಿ ಅಂದ್ರೆ ಯೂಶ್ವಲಿ ಸಿಂಪಲಾಗೇ ಇರುತ್ತೆ, ಏನದು ಆಡಂಬರ ಏನು ಇರೋದಿಲ್ಲ. ಸೊ ಮುಗೀತು ಇವತ್ತಿಗೆ. ಉಪ್ಪಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡೋದು. ಈಶಾ ಫೌಂಡೇಶನಿಂದ ಲೈವ್ ಇರುತ್ತಲ್ಲ ಚೆನ್ನೈ, ಇದು ಕೊಯಮತ್ತೂರು, ಇದರಿಂದ ಅದನ್ನು ಒಂದಷ್ಟೊತ್ತು ನೋಡಿಬಿಟ್ಟು ಮಲ್ಕೊಳ್ಳೋದು. ಆ್ಯಕ್ಚುಲಿ ಜಾಗರಣೆ ಇರಬೇಕು ಅಂತಾರೆ, ತುಂಬ ಒಳ್ಳೆಯದು ದೇಹಕ್ಕೆಲ್ಲ ಅಂತ. ಬಟ್ ಜಾಗರಣೆ ಇರೋಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳೋದಷ್ಟೇ. ಈಗ ಸದ್ಯಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಉಪ್ಪಿಟ್ಟು ರೆಡಿ ಮಾಡೋಕ್ಕೆ ಈಗ ಕಿಚನ್ಗೆ ಹೋಗಬೇಕು. ಹಾಗೆ ಇದು ಹೊಸದು ಇಯರಿಂಗ್ ನೋಡಿ, ನಾನು ಇದು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ಹೊಸದು. 150 ರೂಪೀಸ್ ಕೊಟ್ಟೆ. ಲೈಟ್ ವೆಯ್ಟ್ ಆಗಿದೆ, ಮೆಟಲ್ಲು, ತುಂಬ ಚೆನ್ನಾಗಿದೆ, ಗೋಲ್ಡ್ ಕಲರು. ಸೊ ಹಿಂಗೆ ಅಕೇಶನ್ಸ್ಗೆ ಮತ್ತು ಯಾವಾಗಲಾರು ಹಾಕ್ಕೊಳ್ಬೇಕು ಅಂದಾಗ ಯೂಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇಂಥ ಇಯರಿಂಗ್ಸ್ ಎಲ್ಲ ಯೂಸ್ ಮಾಡಲ್ಲ, ಯಾವಾಗಲೂ ಗೋಲ್ಡ್ ಅಷ್ಟೇ ಸ್ಟಡ್ ಹಾಕ್ತಿದ್ದೆ. ಬಟ್ ಇತ್ತೀಚೆಗೆ ಸ್ವಲ್ಪ ಇಷ್ಟ ಆಗಿಬಿಟ್ಟು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೊಂದು 3 ಏನೋ ತೊಗೊಂಡಿದ್ದೀನಿ ಕಲೆಕ್ಷನ್ಸ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಹೇಗೆ ಕಾಣಿಸ್ತಿದೆ ಅಂತ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ಹಬ್ಬದ್ದು ಅಂತಲೇ ಹೇಳ್ಬೋದು, ಹೊಸದು. ಆ್ಯಂಡ್ ನನ್ನ ಔಟ್ಫಿಟ್ಟು ಅಷ್ಟೇ, ಇವತ್ತು ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇದನ್ನು ನಾನು ಆ್ಯಕ್ಚುಲಿ ಆಫ್ಲೈನಲ್ಲಿ ತೊಗೊಂಡಿದ್ದು, ಮೈಸೂರಲ್ಲಿ ತೊಗೊಂಡಿದ್ದು. ಇದನ್ನು ಮೈಸೂರಲ್ಲಿ ಅರಸು ರೋಡಲ್ಲಿ ತೊಗೊಂಡಿದ್ದು. ಸೊ ಅಲ್ಲಿ ತೊಗೊಂಡಿದ್ದನ್ನ ಇವಾಗ ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಔಟ್ಫಿಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. What's going on back there? He for sure has a phone over there he's trying to hide. I'll have to teach him a lesson. Huh? What happened to the lights? Oh, hey, psst. Your phone screen is glowing. No way. ಫ್ರೆಂಡ್ಸ್, ಉಪ್ಪಿಟ್ಟು ತಿಂದ್ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ವಿ. ಆ್ಯಂಡ್ ಫ್ರೆಶ್ ಅಪ್ ಕೂಡ ಆದೆ. ಇನ್ನೂ ಮಲ್ಕೊಂಡಿಲ್ಲ. ಸೊ ಲೈವ್ ನೋಡ್ತಾ ಇದೆ ಈಶಾ ಫೌಂಡೇಶನ್ ಅವ್ರದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರೋಗ್ರಾಮು. ಸ್ಪಿರಿಚುವಲ್ ಚೆನ್ನಾಗಿ ಅನಿಸುತ್ತೆ ಅವ್ರದ್ದು ಮಾತು ಕೇಳ್ತಾ ಇದ್ರೆ. ಆ್ಯಂಡ್ ಆ ಪ್ರೋಗ್ರಾಮ್ ನೋಡ್ತಾ ಇದ್ರೆ, ಸಾಂಗ್ಸ್ ಕೇಳ್ತಾ ಇದ್ರೆ ಒಂಥರ ಏನೋ ಒಂದು ಪಾಸಿಟಿವಿಟಿ ಬಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ನಿದ್ರೆನೇ ಬರಲಿಲ್ಲ ಆ್ಯಕ್ಚುಲಿ. ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಇವತ್ತು ಮಲ್ಕೊಳ್ಳೋಕೆ ಅನಿಸ್ತಾನೆ ಇಲ್ಲ, ಅದನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ತುಂಬ ಸೆಲೆಬ್ರಿಟೀಸ್ ಕೂಡ ಬಂದಿದ್ದಾರೆ ಅಲ್ಲಿ, ಸ್ಪೋರ್ಟ್ಸ್ ಮ್ಯಾನ್ನಿಂದ ಆಗ್ಬೋದು ಅಥವಾ ಪೊಲಿಟಿಷಿಯನ್ಸ್ ಆಗ್ಬೋದು, ಮತ್ತು ಕನ್ನಡ ಇಂಡಸ್ಟ್ರಿಯಿಂದ ಸುಮಾರು ಜನ ಹೋಗಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ದೀನಿ. ಎಲ್ಲರೂ ಎಷ್ಟು ಜನ ಇದ್ದಿದ್ದಾರೆ ಈಗ. ಸೊ ಎಲ್ಲರ ಮನಸ್ಸಿಗೂ ಈ ಥರ ಬೇಕು, ಒಬ್ಬರು ಕಂಟ್ರೋಲ್ ಮಾಡೋರು ಬೇಕು, ಸ್ಪಿರಿಚುವಲ್ ಇದಾಗಿರಬೇಕು. ಸೊ ಪಾಸಿಟಿವ್ ವೈಬ್ಸ್ ಬೇಕು ಅಂತ ಅನಿಸುತ್ತೇನೋ. ಸೊ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಾವು ಮನೆಯಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಅವರು ಫ್ರೀಯಾಗಿ ರುದ್ರಾಕ್ಷಿ ಮಾಲೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಫ್ರೀ ನಂಬರ್ ಡಿಸ್ಪ್ಲೇ ಆಗ್ತಿರೋದಕ್ಕೆ ಮಿಸ್ ಕಾಲ್ ಕೊಟ್ಟರೆ ಬರುತ್ತಂತೆ. ಸೊ ನಾವು ಕೂಡ ಟ್ರೈ ಮಾಡಿದ್ದೀವಿ. ಲೆಟ್ಸ್ ಸಿ, ನಮಗೇನಾದ್ರು ಸಿಕ್ಕಿದ್ರೆ ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈಗ ಟೈಮ್ ಬಂದು 1 o'clock ಆಗಿದೆ. ಟೈಮ್ ಬಂದು 12:55. ಅಬ್ಬಾ, ಈ 5 minutesಗೆಲ್ಲ ಏನು ಮೊನ್ನೆ
ಸೊ ಇವ್ನು ನೋಡಿ ನಾನು 1 o'clock ಅಂದರೆ ಅವನು 12:55 ಅಂತ ಹೇಳ್ತಾನೆ. 5 minutes ಕೌಂಟ್ ಡೌನ್ ಮಾಡ್ಕೋತಿದ್ದಾನೆ. ಸೊ ಅವನಿಗೂ ನಿದ್ರೆ ಇಲ್ಲ, ಇನ್ನು ನಮಗೂ ನಿದ್ರೆ ಇಲ್ಲ. ಸದ್ಯಕ್ಕೆ ಟಿ ವಿಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ, ನಿಮಗೂ ತೋರಿಸ್ತೀನಿ ನಾವು ಏನು ನೋಡ್ತಾ ಇದ್ದೀವಿ ಅಂತ.